ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಕ್ಷೇತ್ರ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 4ರಿಂದ 6ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 7 ಮತ್ತು 8ನೇ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೆಯದಾಗಿ 7ನೇ ಪ್ರಶ್ನೆ. ಒಂದು ಲೋಹದ ತಗಡಿನಿಂದ 7 ಮೀಟರ್ ತ್ರಿಜ್ಯ ಮತ್ತು 3 ಮೀಟರ್ ಎತ್ತರವಿರುವ ಮುಚ್ಚಿದ ಕೊಳವೆಯಾಕಾರದ ಟ್ಯಾಂಕ್ ಒಂದನ್ನು ಮಾಡಲಾಗಿದೆ. ಹಾಗಾದರೆ ಇದನ್ನು ಮಾಡಲು ಬೇಕಾಗುವ ತಗಡಿನ ವಿಸ್ತೀರ್ಣವೆಷ್ಟು? ಇಲ್ಲಿ ಒಂದು ಲೋಹದ ತಗಡಿನಿಂದ ತ್ರಿಜ್ಯ 7 ಮೀಟರ್ ಮತ್ತು ಎತ್ತರ 3 ಮೀಟರ್ ಇರುವ ಮುಚ್ಚಿದ ಕೊಳವೆಯಾಕಾರದ ಟ್ಯಾಂಕ್ ಒಂದನ್ನು ಮಾಡಿದ್ದಾರೆ. ಈಗ ನಾವು ಇದನ್ನು ಮಾಡಲು ಬೇಕಾಗುವಂತಹ ತಗಡಿನ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಈಗ ನಾವು ವಿಸ್ತೀರ್ಣದ ಸೂತ್ರವನ್ನ ಉಪಯೋಗಿಸಿ ಇಲ್ಲಿ ಬೇಕಾಗುವಂತಹ ತಗಡಿನ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಇಲ್ಲಿ ಕೊಳವೆಯಾಕಾರದ ಟ್ಯಾಂಕಿನ ತ್ರಿಜ್ಯವನ್ನ ಈಗ ನಾವು ಬರೆದುಕೊಳ್ಳಬೇಕು. ಇಲ್ಲಿ ಮೊದಲನೆಯದಾಗಿ ಕೊಳವೆಯಾಕಾರದ ಟ್ಯಾಂಕಿನ ತ್ರಿಜ್ಯ r ಎಂದು ನಾವು ತೆಗೆದುಕೊಳ್ಳಬೇಕು. r ಎಂದರೆ ರೇಡಿಯಸ್. ಇಲ್ಲಿ ತ್ರಿಜ್ಯ r = 7 ಮೀಟರ್ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 7 ಮೀಟರ್ ಎಂದು ಬರೆದುಕೊಳ್ಳೋಣ. ಇಲ್ಲಿ ಕೊಳವೆಯಾಕಾರದ ಟ್ಯಾಂಕಿನ ಎತ್ತರವನ್ನ 3 ಮೀಟರ್ ಎಂದು ಕೊಡಲಾಗಿದೆ. ಆದ್ದರಿಂದ ಹೈಟ್ h = 3 ಮೀಟರ್ ಎಂದು ನಾವು ಬರೆದುಕೊಳ್ಳಬೇಕು. ಕೊಳವೆಯಾಕಾರದ ಟ್ಯಾಂಕಿನ ಎತ್ತರ h = 3 ಮೀಟರ್. ಈಗ ನಾವು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಬರೆದುಕೊಳ್ಳೋಣ. ಇಲ್ಲಿ ಕೊಳವೆಯಾಕಾರದ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯಬೇಕು. ಆದ್ದರಿಂದ ಒಟ್ಟು ಮೇಲ್ಮೈ ವಿಸ್ತೀರ್ಣ = 2πr × r + h ಆಗಿದೆ. ಇದು ಕೊಳವೆಯಾಕಾರದ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ಈಗ 2ಕ್ಕೆ 2 ಹಾಗೆ ಇರಲಿ. φ ಎಂದರೆ ಫೈನ ಬೆಲೆ 22/7. ಆದ್ದರಿಂದ ಫೈನ ಬೆಲೆಯನ್ನ ಇಲ್ಲಿ 2 × 22/7 ಎಂದು ನಾವು ಬರೆದುಕೊಳ್ಳಬೇಕು. r ನ ಬೆಲೆ 7 ಮೀಟರ್ ಆಗಿದೆ. 7 ಎಂದು ಬರೆಯಿರಿ. ಇಲ್ಲಿ ಬ್ರಾಕೆಟ್ನಲ್ಲಿ r + h ಎಂದು ಕೊಟ್ಟಿದ್ದಾರೆ. r ನ ಬೆಲೆ 7 ಪ್ಲಸ್ ಇಲ್ಲಿ h ನ ಬೆಲೆ 3 ಆಗಿದೆ. +3 ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ 7 ಮತ್ತೆ 7 ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಇಲ್ಲಿ ಭಾಗಿಸಿದೆ, ಇಲ್ಲಿ 7 ಗುಣಿಸಿದೆ. ಆದ್ದರಿಂದ ಇಲ್ಲಿ ನಾವು ಈ 2 7 ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 22 2 44. ಇಲ್ಲಿ ಬ್ರಾಕೆಟ್ನಲ್ಲಿ 7 + 3 ಎಂದು ಕೊಡಲಾಗಿದೆ. 7ಕ್ಕೆ 3 ಕೂಡಿಸಿದಾಗ 10 ಬರುತ್ತದೆ. ಆದ್ದರಿಂದ ಬ್ರಾಕೆಟ್ನಲ್ಲಿ 10 ಎಂದು ಬರೆಯಿರಿ. ಇಲ್ಲಿ 44 × 10 ಆಗಿದೆ. 44 × 440 ಬರುತ್ತದೆ. ಆದ್ದರಿಂದ ಇಲ್ಲಿ ಒಟ್ಟು ಮೇಲ್ಮೈ ವಿಸ್ತೀರ್ಣ = 440 ಚದರ ಮೀಟರ್. ಆದ್ದರಿಂದ ಇಲ್ಲಿ ಈ ರೀತಿಯ ಕೊಳವೆಯಾಕಾರದ ಟ್ಯಾಂಕ್ ಅನ್ನು ಮಾಡಲು ಬೇಕಾಗುವಂತಹ ತಗಡಿನ ವಿಸ್ತೀರ್ಣ 440 ಚದರ ಮೀಟರ್ ಎಂದು ನೀವು ಇಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 8. ಒಂದು ಟೊಳ್ಳು ಕೊಳವೆಯೊಂದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 4224 ಚದರ ಸೆಂಟಿಮೀಟರ್. ಇದನ್ನು ಕತ್ತರಿಸಿ 33 ಸೆಂಟಿಮೀಟರ್ ಅಗಲದ ಆಯತಾಕಾರದ ತಗಡನ್ನಾಗಿ ಹರಡಲಾಗಿದೆ. ಈ ಆಯತಾಕಾರದ ತಗಡಿನ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಗಮನಿಸಬೇಕು, ಒಂದು ಟೊಳ್ಳು ಕೊಳವೆಯಾಕಾರದ ವಿಸ್ತೀರ್ಣವನ್ನ ಇಲ್ಲಿ 4224 ಚದರ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ಈ ಕೊಳವೆಯನ್ನ ಕತ್ತರಿಸಿ ಆಯತಾಕಾರವನ್ನಾಗಿ ಮಾಡಿ ಇಲ್ಲಿ ಅಗಲ 33 ಸೆಂಟಿಮೀಟರ್ ಎಂದು ಹೇಳುತ್ತಿದ್ದಾರೆ. ಈಗ ನಾವು ಇಲ್ಲಿ ಕೊಳವೆಯನ್ನ ಕತ್ತರಿಸಿ ಆಯತಾಕಾರವನ್ನಾಗಿ ಮಾಡಿದಂತಹ ಆಯತದ ತಗಡಿನ ಸುತ್ತಳತೆಯನ್ನ ಕಂಡುಹಿಡಿಯಬೇಕು. ಈಗ ನಾವು ಕಂಡುಹಿಡಿಯೋಣ. ಇಲ್ಲಿ ಕೊಳವೆಯಾಕಾರವನ್ನು ನಾವು ಇಲ್ಲಿ ಸಿಲಿಂಡರ್ ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ನೀವು ಕೊಳವೆ ಎಂದು ಕೂಡ ಬರೆದುಕೊಳ್ಳಬಹುದು. ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 4224 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೊಳವೆ ಎಂದು ಕೂಡ ಬರೆದುಕೊಳ್ಳಬೇಕು. ಕೊಳವೆ ಇಲ್ಲಿ ಕೊಳವೆಯಾಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂದು ಕೂಡ ಇಲ್ಲಿ ನೀವು ತೆಗೆದುಕೊಳ್ಳಬಹುದು. ನಾವು ಸಿಲಿಂಡರ್ ಎಂದು ತೆಗೆದುಕೊಂಡಿದ್ದೇವೆ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 4224 ಎಂದು ಅವರು ಕೊಟ್ಟಿದ್ದಾರೆ. ಇಲ್ಲಿ ಸಿಲಿಂಡರಿನ ಎತ್ತರ ಹೈಟ್ = 33 ಸೆಂಟಿಮೀಟರ್. ಇಲ್ಲಿ ಈ ರೀತಿಯ ಕೊಳವೆಯಾಕಾರದ ತಗಡನ್ನ ಕತ್ತರಿಸಿ ಆಯತಾಕಾರವನ್ನಾಗಿ ಮಾಡಿದಾಗ ಇಲ್ಲಿ ಈ ಎತ್ತರವನ್ನ 33 ಸೆಂಟಿಮೀಟರ್ ಅಲ್ಲಿ ಅಗಲ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಎತ್ತರವನ್ನಾಗಿ ಇದೇ 33 ಸೆಂಟಿಮೀಟರ್ ಅನ್ನ ಇಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲಿ ಈ ರೀತಿಯಾಗಿ ಆಯತಾಕಾರವನ್ನಾಗಿ ನಾವು ಮಾಡಿದಾಗ ಇಲ್ಲಿ
ಎತ್ತರ 33 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ಸಿಲಿಂಡರಿನ ಎತ್ತರ h = 33 ಸೆಂಟಿಮೀಟರ್ ಆಗಿದೆ. ಈಗ ನಾವು ಈ ಸಿಲಿಂಡರ್ ಅಥವಾ ಕೊಳವೆಯ ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ತ್ರಿಜ್ಯ r = ಎಂದು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ವಿಸ್ತೀರ್ಣ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಈಗ ನಾವು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಿಕೊಂಡು ತ್ರಿಜ್ಯವನ್ನು ಕಂಡುಹಿಡಿಯೋಣ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 2πr(h) ಆಗಿದೆ. ಈಗ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 4224 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಇದನ್ನೇ ಬರೆದುಕೊಳ್ಳಿ. 4224 = 2ಕ್ಕೆ 2 ಹಾಗೆ ಇರಲಿ. 5 ಅನ್ನು ಕೂಡ ಇಲ್ಲಿ ನಾವು ಹಾಗೆ ಇಟ್ಟಿದ್ದೇವೆ. 5ಗೆ 5 ಇರಲಿ. ಇಲ್ಲಿ rಗೆ r ಅನ್ನು ಹಾಗೆ ಇಟ್ಟಿದ್ದೇವೆ. ಇಲ್ಲಿ r ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ h ಬೆಲೆ 33 ಕೊಟ್ಟಿದ್ದಾರೆ. 33 ಅನ್ನು ಬರೆದುಕೊಳ್ಳಿ. 2 5 r ಮತ್ತು ಇಲ್ಲಿ 33 ಎಂದು ನಾವು ಗುಣಿಸಿದ್ದೇವೆ. ಈಗ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವುದು ಇಲ್ಲಿ ತ್ರಿಜ್ಯ ಆಗಿದೆ. ಆದ್ದರಿಂದ ತ್ರಿಜ್ಯ r ಅನ್ನು ಹಾಗೆ ಇರಿಸಿ. ಇಲ್ಲಿ ಗುಣಿಸಲಾಗಿರುವ ಎಲ್ಲಾ ಪದಗಳನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದು ಭಾಗಿಸೋಣ. 4224 ಹಾಗೆ ಇರಲಿ. ಇಲ್ಲಿ ಈ r ಅನ್ನು ನಾವು ಹಾಗೆ ಇಟ್ಟಿದ್ದೇವೆ. ಇಲ್ಲಿ ಗುಣಿಸಿರುವಂತಹ 2 ಇಲ್ಲಿ ಭಾಗಿಸಿದೆ. 2 × 5 25 ಹಾಗೆ ಬರೆದುಕೊಳ್ಳಿ. ಗುಣಿಸು ಇಲ್ಲಿ 25 ಅನ್ನು ನಾವು ಬರೆದಿದ್ದೇವೆ. ಉಳಿದಿರುವುದು 33. ಈ 33 ಕೂಡ ಇಲ್ಲಿ ಗುಣಿಸಿದೆ. ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಇದು ಗುಣಿಸಿರುವ ಸಂಖ್ಯೆಯಾದ್ದರಿಂದ ಇಲ್ಲಿ ನೀವು ಭಾಗಿಸಬೇಕು. 25 ಮತ್ತು 33. 25 × 33 ಇಲ್ಲಿ ನಾವು 4224ಕ್ಕೆ ಭಾಗಿಸಿದ್ದೇವೆ. r = 4224 ಭಾಗಿಸು 25 × 33 ಆಗಿದೆ. ಈಗ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ 25 × 33 ಇದೆ. ಈಗ ಇಲ್ಲಿ 33 ಅನ್ನು 4224ಕ್ಕೆ ಭಾಗಿಸಿದಾಗ ಇಲ್ಲಿ 33 ಒಂದ್ಲೆ 33. ಇಲ್ಲಿ 33 ಅನ್ನ 4224ಕ್ಕೆ ಭಾಗಿಸಿದಾಗ ಭಾಗಲಬ್ಧ 128 ಬರುತ್ತದೆ. ಆದ್ದರಿಂದ ಇಲ್ಲಿ ನಾವು 128 ಎಂದು ಬರೆದಿದ್ದೇವೆ. ಈಗ ಇಲ್ಲಿ ನೀವು ಗಮನಿಸಬಹುದು 25 ಇದೆ. ಈಗ 2ರಿಂದ 128 ಅನ್ನ ಭಾಗಿಸೋಣ. 2 ಒಂದ್ಲೆ 2, 2 6ಲೆ 12, ಇಲ್ಲಿ 8 ಇದೆ. 2 4ಲೆ 8, 64 ಉಳಿಯಿತು. ಇಲ್ಲಿ 64 ಮತ್ತು 5 ಉಳಿದಿದೆ. ಆದ್ದರಿಂದ 64/5 ಇದು r ನ ಬೆಲೆ. ಆದ್ದರಿಂದ r = 64/5 ಎಂದು ನೀವು ತೆಗೆದುಕೊಳ್ಳಿ. ಈಗ ನಾವು ಆಯತಾಕಾರದ ಹಾಳೆಯ ಉದ್ದವನ್ನ ಕಂಡುಹಿಡಿಯೋಣ. ಆದ್ದರಿಂದ ಆಯತಾಕಾರದ ಹಾಳೆಯ ಉದ್ದ ಇಲ್ಲಿ L ಎಂದು ನಾವು ತೆಗೆದುಕೊಳ್ಳೋಣ. L ಎಂದರೆ ಲೆಂತ್ ಆಗಿದೆ. L = 2πr. ಇದು ಹಾಳೆಯ ಉದ್ದವನ್ನು ಕಂಡುಹಿಡಿಯುವ ಸೂತ್ರ. L = 2π ಹಾಗೆ ಇರಲಿ. r ನ ಬೆಲೆಯನ್ನು ನಾವು ಇಲ್ಲಿ ಈ ಬೆಲೆಯನ್ನು ಇರಿಸಬೇಕು. 64/5 ಇದು r ನ ಬೆಲೆಯಾಗಿದೆ. 64/5. ಈಗ ಇಲ್ಲಿ 64ಕ್ಕೆ 2ರಿಂದ ಗುಣಿಸಿದಾಗ 128 ಬರುತ್ತದೆ. ಇಲ್ಲಿ 5 ಮತ್ತು 5 ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಇಲ್ಲಿ L = 128. ಇಲ್ಲಿ ಉದ್ದ 128 ಬಂದಿದೆ. ಈಗ ನಾವು ಆಯತಾಕಾರದ ಹಾಳೆಯ ಸುತ್ತಳತೆಯನ್ನ ಕಂಡುಹಿಡಿಯಬಹುದು. ಆದ್ದರಿಂದ ಆಯತಾಕಾರದ ಹಾಳೆಯ ಸುತ್ತಳತೆ ಇಲ್ಲಿ L ಅನ್ನು ನಾವು ಕಂಡುಹಿಡಿದಿದ್ದೇವೆ. ಇಲ್ಲಿ ಆಯತಾಕಾರದ ಹಾಳೆಯ ಸುತ್ತಳತೆ = 2 × L + B ಆಗಿದೆ. 2ಕ್ಕೆ 2 ಹಾಗೆ ಇರಲಿ. ಇಲ್ಲಿ ಲೆಂತ್ L 128 ಬಂದಿದೆ. 128 + B ಬ್ರೆಡ್ತ್ ಇಲ್ಲಿ ಅಗಲ 33 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಆಯತಾಕಾರದ ಹಾಳೆಯ ಅಗಲ 33 ಇದೆ. ಆದ್ದರಿಂದ B ಜಾಗದಲ್ಲಿ 33 ಎಂದು ತೆಗೆದುಕೊಳ್ಳಿ. 128ಕ್ಕೆ 33 ಅನ್ನು ಕೂಡಿಸಿದಾಗ 161 ಬಂದಿದೆ. ಇಲ್ಲಿ 160ಅನ್ನು 2ರಿಂದ ಗುಣಿಸಬೇಕು. 1 2ಲೆ 2, ಇಲ್ಲಿ 6 2ಲೆ 12, 1 2ಲೆ 2 + 1 3 ಬಂದಿದೆ. 322 ಸೆಂಟಿಮೀಟರ್. ಇದು ಆಯತಾಕಾರದ ಹಾಳೆಯ ಸುತ್ತಳತೆ 322 ಸೆಂಟಿಮೀಟರ್ ಎಂದು ನಾವು ಬರೆದಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 7 ಮತ್ತು 8ನೇ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 2ರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 2 ಗಮನಿಸಿ.